ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸೈಡ್ಸಿಗೆ ಒಂದೊಳ್ಳೆ ಡಿಶ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಗ್ರಿಲ್ ಚಿಕನ್ ಅಂತಲೂ ಹೇಳ್ಬೋದು, ಸ್ಮೋಕಿ ಚಿಕನ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ ಗೈಸ್. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ. ಬಟ್ ಇದನ್ನು ಓವನ್ನು ಇಲ್ಲ ಏರ್ ಫ್ರೈರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಅದೇ ನಾವು ಮಾಮೂಲಿ ಪ್ಯಾನಲ್ಲೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಒಂಚೂರು ರಫ್ ಆಗಿ ಬರುತ್ತೆ, ಗ್ರಿಲ್ ಚಿಕನ್ ಥರ ಬರುತ್ತೆ ರಫ್ ಆಗಿ. ಅದೇ ನಾವು ಓವನಲ್ಲೆಲ್ಲ ಮಾಡಿದ್ರೆ ಫುಲ್ಲು ಸ್ಮೂತಾಗಿ ಸಖತ್ತಾಗಿರುತ್ತೆ ಮಾತ್ರ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಓವನ್ ಇರೋರು ಈ ಡಿಶ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಓಕೆನಾ? ಹೇಗೆ ಏನು ಓವನ್ ಹೇಗೆ ಸೆಟ್ ಮಾಡೋದು ಅದನ್ನೆಲ್ಲನೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಕೆಲವ್ರಿಗೆ ಗೊತ್ತಿರಲ್ಲ, ಓವನ್ ಇಟ್ಕೊಂಡು ಕೂಡ ಕೆಲವರು ಈ ಥರ ಡಿಶ್ನ ಟ್ರೈ ಮಾಡಿರಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ. ಸೊ ತುಂಬ ಈಸಿ. ಹೇಗೆ ಮಾಡೋದು ನೋಡಿ. ಫಸ್ಟು ಮಾಮೂಲಿ ಒಂದು ಬೌಲಿಗೆ, ಒಂದು ದೊಡ್ಡ ಬೌಲಿಗೆನೇ ಇಲ್ಲಿ ನಾನು 1-2 ಚಮಚ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಚಿಲ್ಲಿ ಪೌಡರು, ಆಮೇಲೆ 1/2 ಸ್ಪೂನಷ್ಟು ಧನಿಯಾ ಪೌಡರು, ಇನ್ನೊಂದು 1/4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಸೋಯಾ ಸಾಸು 1-2 ಸ್ಪೂನೇ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫಸ್ಟು ಹಾಗೆಯೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಒಂಚೂರು ಚೆನ್ನಾಗಿ ಬರಲಿ ಪೇಸ್ಟ್ ಥರ, ಆ ಥರ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇಲ್ಲಿ ನಾನು ಒಂದು ಅರ್ಧ kg ಚಿಕನಿಗೆ ಇಷ್ಟು ನಾನು ಕನ್ಸಿಸ್ಟೆನ್ಸಿ ಹೇಳ್ತಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಚಿಕನ್ ಇದ್ದರೆ ಇದೆಲ್ಲನೂ ಕೂಡ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು, ಆಯಿತಾ? ಅರ್ಧ kg ಚಿಕನಿಗೆ ಇಷ್ಟೇ ಸಾಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒನ್ ಅವರ್ ಆದ್ರೂ, 1 ಅವರ್ ಆಗಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರಲ್ಲಾದ್ರೂ ಫ್ರೀಸರಲ್ಲಿ ಇಟ್ಬಿಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಿದು, ಓಕೆನಾ? ನಾವು ಇದರಲ್ಲೇ ಬೇಕಾದ್ರೂ ಇದು ಮಾಡ್ಕೋಬೋದು, KFC ಚಿಕನ್ನು ಮಾಡ್ಕೋಬೋದು. ಬಟ್ ನಾನು ಗ್ರಿಲ್ ಚಿಕನ್ ಮಾಡ್ತಾಯಿದ್ದೀನಿ. ಇವಾಗ ಮಾಮೂಲಿ ಒಂದು ಪಿಜ್ಜಾ ಬೇಸ್ಗೆ ನಾನು ಒಂದು ಬಟರ್ ಪೇಪರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ಒಂದೊಂದೇ ಇಟ್ಕೊಳ್ಳಿ. ಸ್ವಲ್ಪ ಅಂಟ್ಕೊಂಡಂಗೆ ಇಡಬೇಡಿ, ಸ್ವಲ್ಪ ಸ್ಪೇಸ್ ಕೊಡಿ, ಆಯಿತಾ? ಯಾಕಂದರೆ ಚಿಕನ್ನು ಬೇಯ್ತಾ ಸ್ವಲ್ಪ ಎಣ್ಣೆ ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಡಿ, ಓಕೆನಾ? ಇದು ಚೆನ್ನಾಗಿ ಇದಾಗಲಿ, ಅದಕ್ಕೋಸ್ಕರ. ಅದಾದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಡ್ರಾಪು ಎಲ್ಲ ಚಿಕನ್ ಮೇಲೂ ಒಂದೊಂದು ಡ್ರಾಪ್ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಓವನ್ ಒಳಗಡೆ ಇಟ್ಕೊಂಡು ಇಲ್ಲಿ ನಾನು ಸೆಟ್ ಮಾಡೋದು ಕೂಡ ಹೇಳ್ಕೊಡ್ತಿದ್ದೀನಿ ನೋಡಿ. ಅಲ್ಲಿ ಗ್ರಿಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು 2 ಸತಿ ಪ್ರೆಸ್ ಮಾಡಿದ್ರೆ, 1 ಸತಿ ಪ್ರೆಸ್ ಮಾಡಿದ್ರೆ C1, 2 ಸತಿ ಪ್ರೆಸ್ ಮಾಡಿದ್ರೆ C2 ಅಂತ ಮಾಡ್ಕೊಂಡು ಆಮೇಲೆ ಟೈಮಿಂಗ್ ಸೆಟ್ ಮಾಡ್ಕೊಬೇಕು. ಫಸ್ಟು ನಾನು 10 ಮಿನಿಟ್ಸು ಬೇಯಿಸ್ಕೊಂಡೆ ಒಂದು ಕಡೆ, ಆಯಿತಾ? ಅದಾದಮೇಲೆ ನಾನು ಏನು ಮಾಡಿದೆ, ಅದನ್ನು ರಿವರ್ಸ್ ಮಾಡಿಕೊಂಡೆ, ಆ ಚಿಕನನ್ನು ದಬಾಕೊಂಡೆ. ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಬೆಂದಿರುತ್ತಲ್ವ, ಮತ್ತು ನಾನು ಕೆಳಗಡೆ ಹಾಗೆಯೇ ದಬಾಕೊಂಡೆ. ನಾನು ಇದನ್ನು ಕೂಡ ಒಂದು 10 ಮಿನಿಟ್ಸು ಬೇಯಿಸೋಣ ಅಂತಲೇ ಇಟ್ಕೊಂಡೆ. ನನಗೂ ಫಸ್ಟ್ ಗೊತ್ತಾಗಲ್ಲ ಇಷ್ಟು ಟೈಮಿಂಗ್ಸ್ಗೆ ಬೇಯಿಸ್ಬೇಕು ಅಂತ ಗೊತ್ತಾಗಲ್ಲ. ಟೋಟಲ್ ಇಲ್ಲಿ ನಾನು 17-18 ನಿಮಿಷದವರೆಗೂ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ, ಓಕೆನಾ? ಇಲ್ಲೂ ನಾನು ಸೇಮ್ 10 ಮಿನಿಟ್ಸೇ ಇಟ್ಕೊಂಡೆ. ಬಟ್ ನನ್ನ ಮಧ್ಯದಲ್ಲಿ ನನಗೆ ಗೊತ್ತಾಯಿತು, ನಾವು ಪೂರ್ತಿ ನೋಡಿ 10 ಮಿನಿಟ್ಸ್ ಅಲ್ಲ 15 ಮಿನಿಟ್ಸ್ ಇಟ್ಕೊಂಡಿದ್ದೀನಿ ನಾನು. ಸೊ ನೋಡೋಣ ಬೇಗ ಬೇಯಲಿ ಅಂತ 15 ಮಿನಿಟ್ಸ್ ಇಟ್ಕೊಂಡೆ. ಬಟ್ ನಾನು 3 ಮಿನಿಟ್ಸ್ಗೆ ಆಫ್ ಮಾಡಿಬಿಟ್ಟೆ, ಯಾಕಂದರೆ ನನಗೆ ಗೊತ್ತಾಯಿತು ಅದು ಬೇಯ್ತಾ ಇದೆ ಅಂತ ನಾನು ನೋಡಿಕೊಂಡೆ. ಸೊ ಒಂದು ಸ್ಪೂನ್ ತೊಗೊಂಡು ಹಾಗೆಯೇ ಒಂದು ಚಿಕನ್ ಮೇಲೆ ಪ್ರೆಸ್ ಮಾಡಿದೆ, ಅದು ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ಏನು ಮಾಡಿಕೊಂಡೆ, ಆಫ್ ಮಾಡ್ಕೊಂಬಿಟ್ಟೆ. ಟೋಟಲ್ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು 10 ಮಿನಿಟ್ಸ್ ಫಸ್ಟ್ ಇಟ್ಕೊಂಡಿದ್ದು, ಆಮೇಲೆ 3 ಮಿನಿಟ್ಸು, ಅದಾದಮೇಲೆ ಇನ್ನೊಂದು 2 ಮಿನಿಟ್ಸು ಜಸ್ಟ್ ಹಾಗೆ ಬೇಯಿಸ್ಕೊಂಡೆ. ಒಂದು 15 ಮಿನಿಟ್ಸ್ ಅಂದ್ಕೊಳ್ಳಿ ಸಾಕು. 2 ಕಡೆನೂ ಒಂದು 7 ಮಿನಿಟ್ಸ್ ಇಟ್ಕೊಂಡ್ರೆ ಕಂಪ್ಲೀಟಾಗಿ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಹಾಗೆ ನಿಂಬೆಹಣ್ಣು ರಸನ ಹಿಂಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಇದು ಸೈಡ್ಸಿಗೆ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು. ಇದನ್ನು ನಿಜವಾಗ್ಲೂ ತಿಂದರೆ ತುಂಬ ಇಷ್ಟಪಡ್ತಾರೆ. ಆಮೇಲೆ ಜಿಮ್ಮಿಗೆ ಹೋಗೋರಿಗೆ ಇದು ಒಳ್ಳೆ ಫುಡ್ಡು, ಮಿಸ್ ಮಾಡದೆ ಟ್ರೈ ಮಾಡಿ, ಓಕೆನಾ?
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.